ಹಾಯ್ ಎಲ್ರಿಗೂ. ಆಪ್ಷನ್ ಟ್ರೇಡಿಂಗ್ ಅಂತ ತಕ್ಷಣ ತೊಲೆಗಿರನುತ್ತಲ್ವಾ? ತುಂಬಾ ಕಾಂಪ್ಲೆಕ್ಸ್, ಗ್ರೀಕ್ಸ್, ಡೆಲ್ಟಾ, ಥೀಟಾ, ಅಬ್ಬಾ. ಆದ್ರೆ ಇಷ್ಟೆಲ್ಲ ಗೊಂದಲದ ನಡುವೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ದಾರಿ ಇದೆ ಅಂದ್ರೆ ಬನ್ನಿ, ಆ ಆಪ್ಷನ್ ಚೈನಲ್ಲಿ ಕಾಣೋ ಅಸಂಖ್ಯಾತ ನಂಬರ್ಗಳ ಹಿಂದಿರೋ ಕಥೆಯನ್ನ ಹೇಗೆ ಓದೋದು ಅಂತ ನೋಡೋಣ. ಇದು ಬಹುಶಃ ಪ್ರತಿಯೊಬ್ಬ ಟ್ರೇಡರ್ ಕೂಡ ತಮ್ಮನ್ನೇ ತಾವು ಕೇಳಿಕೊಳ್ಳೋ ಪ್ರಶ್ನೆ. ಯಾಕಪ್ಪ ಹೀಗೆ? ಯಾಕೆ 99% ಜನ ದುಡ್ಡು ಕಳ್ಕೊಳ್ತಾರೆ? ನಾವು ಎಷ್ಟೇ ಸ್ಟ್ರಾಟಜಿ ಹಾಕಿದ್ರೂ ಮಾರ್ಕೆಟ್ ನಮಗೆ ವಿರುದ್ಧವಾಗೇ ಹೋಗ್ತಿದೆಯಲ್ಲ. ಯಾರೋ ದೊಡ್ಡ ಆಟಗಾರರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದಾರಾ ಅನ್ನೋ ಭಾವನೆ ಬಂದೇ ಬರುತ್ತೆ. ಅಬ್ಬಾ, ಈ ಮಾತು ಕೇಳಿದರೆ ಸಾಕು, ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ತಮ್ಮ ಅನುಭವನೇ ಕಣ್ಮುಂದೆ ಬರುತ್ತೆ. ಕರೆಕ್ಟಾಗಿ ನಾವು ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವೋ ಮಾರ್ಕೆಟ್ ಅಲ್ಲಿಗೆ ಬಂದು ಅದನ್ನು ಹಿಟ್ ಮಾಡಿ ಆಮೇಲೆ ನಾವು ಅಂದ್ಕೊಂಡ ಹಾಗೇನೆ ವಾಪಸ್ ಹೋಗುತ್ತೆ. ಆ ಹತಾಶೆ ಇದೆಯಲ್ಲ, ಅದರ ಹಿಂದಿನ ಕಾರಣವಾದ್ರೂ ಏನು? ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದನ್ನೇ ಕಂಡುಹಿಡಿದಿದ್ದು ವಿನಯ್ ಪ್ರಕಾಶ್ ತಿವಾರಿ ಅನ್ನೋರು. ಇವರೇನು ವಾಲ್ ಸ್ಟ್ರೀಟ್ನ ದೊಡ್ಡ ಜೀನಿಯಸ್ ಅಲ್ಲ, ಬದಲಿಗೆ ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಈ ಮಾರ್ಕೆಟ್ನ ಕೋಡನ್ನ ಭೇದಿಸಿದವರು. ಇವರ ಕಥೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇವರು ದೊಡ್ಡ MBA PhD ಹಿನ್ನೆಲೆಯಿಂದ ಬಂದವರಲ್ಲ. ಒಬ್ಬ ಆರ್ಟ್ಸ್ ಗ್ರಾಜ್ಯುಯೇಟ್. ಸ್ವಂತ ಹಣವನ್ನ ಕಳೆದುಕೊಂಡು ತಪ್ಪುಗಳಿಂದ ಪಾಠ ಕಲಿತು ಮಾರ್ಕೆಟ್ನ ಸಂಕೀರ್ಣ ಲೆಕ್ಕಾಚಾರಗಳನ್ನ ತಾವಾಗಿಯೇ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅರ್ಥ ಮಾಡಿಕೊಂಡ್ರು. ಇದು ಅವರ ಅನ್ವೇಷಣೆಗೆ ಒಂದು ವಿಶೇಷವಾದ ನಂಬಿಕೆಯನ್ನ ಕೊಡುತ್ತೆ. ಈಗ ಒಂದು ಕ್ಷಣ ಯೋಚನೆ ಮಾಡಿ. ಆಪ್ಷನ್ ಚೈನ್ ಅನ್ನೋದು ಕೇವಲ ಅಂಕಿ ಸಂಖ್ಯೆಗಳ ಒಂದು ಟೇಬಲ್ ಅಲ್ಲ, ಬದಲಿಗೆ ಅದು ಮಾರ್ಕೆಟ್ ನಮ್ಗೆ ಹೇಳ್ತಿರೋ ಒಂದು ಸೀಕ್ರೆಟ್ ಕತೆ ಆಗಿದ್ರೆ ಹೇಗಿರುತ್ತೆ? ಆ ಕತೆನ ಓದೋಕೆ ನಮ್ಗೆ ಗೊತ್ತಾದ್ರೆ? ಆ ಕತೆಯನ್ನ ಓದೋಕೆ, ಅರ್ಥ ಮಾಡ್ಕೊಳ್ಳೋಕೆ ನಮ್ಮಿರೋ ಮೊದಲನೇ ಟೂಲ್ ಇಲ್ಲಿದೆ. ತುಂಬ ಸರಳ, ಆದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋ ಒಂದು ಮೆಂಟಲ್ ಮಾಡೆಲ್. ಸೊ ಏನಿದು ಕಾಲ್ಪನಿಕ ರೇಖೆ ಅಂದರೆ? ಹೆಸರಲ್ಲೇ ಇದೆ, ಇದು ನಾವು ಕಲ್ಪನೆ ಮಾಡ್ಕೊಳ್ಳೋ ಒಂದು ಲೈನ್. ಆದರೆ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಲೈನನ್ನು ನಾವು ಫ್ಯೂಚರ್ ಪ್ರೈಸ್ ನೋಡಿ ಎಳೆಯೋದಲ್ಲ, ಬದಲಾಗಿ ಸ್ಪಾಟ್ ಪ್ರೈಸ್ ನೋಡಿ ಎಳಿಬೇಕು. ಯಾಕಂದ್ರೆ ಸ್ಪಾಟ್ ಪ್ರೈಸ್ ಅನ್ನೋದು ಆ ಕ್ಷಣದ ಸತ್ಯ. ಫ್ಯೂಚರ್ ಪ್ರೈಸ್ನಲ್ಲಿ ನಿರೀಕ್ಷೆಗಳು ಬೆರೆತಿರ್ತವೆ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಇದನ್ನ ಮಾಡೋದು ಎಷ್ಟು ಸುಲಭ ಅಂದ್ರೆ, ನೋಡಿ, ಮೊದಲು ಸದ್ಯದ ಸ್ಪಾಟ್ ಪ್ರೈಸ್ ಎಲ್ಲಿದೆ ಅಂತ ನೋಡಿ. ಆಮೇಲೆ ಅದರ ಅಕ್ಕಪಕ್ಕ ಇರೋ 2 ಸ್ಟ್ರೈಕ್ ಪ್ರೈಸ್ ಮಧ್ಯ ಮನಸ್ಸಲ್ಲೇ ಒಂದು ಗೆರೆ ಎಳ್ಕೊಳ್ಳಿ. ಅಷ್ಟೇ, ಸಿಂಪಲ್ ಅಲ್ವಾ? ಈಗ ನೋಡಿ, ಆಪ್ಷನ್ ಚೈನ್ 4 ಭಾಗಗಳಾಗಿ ಡಿವೈಡ್ ಆಯಿತು. ಸರಿ, ಲೈನ್ ಎಳೆದಾಯ್ತು. ಈಗ ಆ 4 ಭಾಗಗಳ ಅರ್ಥ ಏನು? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಹಳೆ ಕಥೆ ಇದೆ, ಕೋತಿ ಮತ್ತು 2 ಬೆಕ್ಕುಗಳ ಕಥೆ. ಈ ಕಥೆಯಲ್ಲಿ ಬರೋ ಪಾತ್ರಗಳೇ ನಮ್ಮ ಮಾರ್ಕೆಟ್ನ ಆಟಗಾರರು. ಆ 2 ಬೆಕ್ಕುಗಳು ಯಾರು ಗೊತ್ತಾ? ಒಬ್ಬ ಕಾಲ್ ಬಯರ್, ಇನ್ನೊಬ್ಬ ಪುಟ್ ಬಯರ್. ಒಬ್ಬ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಬೆಟ್ ಮಾಡಿದ್ರೆ, ಇನ್ನೊಬ್ಬ ಕೆಳಗೆ ಬೀಳುತ್ತೆ ಅಂತ ಬೆಟ್ ಮಾಡ್ತಾನೆ. ಇವರಿಬ್ಬರ ಜಗಳ ಲಾಭ ಅನ್ನೋ ರೊಟ್ಟಿ ತುಂಡಿಗಾಗಿ. ಆಗ ಎಂಟ್ರಿ ಕೊಡುತ್ತೆ ಒಂದು ಬುದ್ಧಿವಂತ ಕೋತಿ, ಅದೇ ನಮ್ಮ ಆಪ್ಷನ್ ರೈಟರ್, ಅಂದ್ರೆ ಮಾರಾಟಗಾರ. ಈ ಕೋತಿ ಇದೆಯಲ್ಲ, ಅದು ಬಹಳ ಜಾಣ. ನಿಮ್ಮಿಬ್ಬರ ಜಗಳ ನಾನ್ ಬಗೆಹರಿಸ್ತೀನಿ ಅಂತ ಹೇಳಿ ಒಂದು ತಕ್ಕಡಿ ತರುತ್ತೆ. ಯಾವ ಕಡೆ ರೊಟ್ಟಿ ಭಾರ ಇದೆಯೋ ಆ ಕಡೆಯಿಂದ ಒಂಚೂರು ತಿಂದು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳುತ್ತೆ. ಆಟ ಶುರುವಾಗಿದೆ ಇಲ್ಲಿ. ಕಥೆಯ ಕೊನೆ ಏನಾಗತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಕೋತಿ ಸ್ವಲ್ಪನೇ ತಿಂದು ಇಡೀ ರೊಟ್ಟಿನೇ ಖಾಲಿ ಮಾಡುತ್ತೆ. ಸಾಯಂಕಾಲ 3:30ಕ್ಕೆ ಬೆಕ್ಕುಗಳ ಕೈಲಿ ಏನೂ ಇರಲ್ಲ. ಅದೇ ರೀತಿ ಟ್ರೇಡಿಂಗ್ ದಿನ ಮುಗಿದಾಗ ಎಲ್ಲ ಪ್ರೀಮಿಯಂಗಳು 0 ಆಗುತ್ತೆ, ಲಾಭವೆಲ್ಲ ಆಪ್ಷನ್ ರೈಟರ್ ಪಾಲಾಗುತ್ತೆ. ಓಕೆ, ಈ ಕತೆ ಚೆನ್ನಾಗಿದೆ. ಆದ್ರೆ ಇದಕ್ಕೂ ಆಪ್ಷನ್ ಚೈನ್ಗೂ ಏನು ಸಂಬಂಧ ಇದೆ. ಆ ಕೋತಿಯ ಮಂದಿನ ನಡೆ ಏನು ಅನ್ನೋ ಸುಳಿವು ಆ ಆಪ್ಷನ್ ಚೈನ್ ನಂಬರ್ಗಳಲ್ಲೇ ಅಡಗಿದೆ. ಅದನ್ನ ಹೇಗೆ ಪತ್ತೆ ಹಚ್ಚೋದು ಅಂತ ಈಗ ನೋಡೋಣ. ಹಾಗಾದ್ರೆ ಆ ಕೋತಿ ಅಂದ್ರೆ ಆ ರೈಟರ್ ಮುಂದೆ ಏನ್ ಮಾಡ್ತಾನೆ ಅಂತ ನಮಗೆ ಮೊದಲೇ ಹೇಗ್ ಗೊತ್ತಾಗುತ್ತೆ? ಆ ಸೀಕ್ರೆಟ್ ಎಲ್ಲಿದೆ? ನಾವೀಗ ಎಳೆದ ಆ ಕಾಲ್ಪನಿಕ ರೇಖೆ ಹತ್ರ ಬರೋಣ. ಅದರ ಅಕ್ಕಪಕ್ಕ ಇರೋ ಔಟ್ ಆಫ್ ದಿ ಮನಿ ಪ್ರೀಮಿಯಂಗಳನ್ನು ಮಾತ್ರ ನೋಡೋಣ. ಇಲ್ಲಿ ನೋಡಿ, ಕಾಲ್ ಸೈಡ್ ಪ್ರೀಮಿಯಂ 75 ಇದೆ, ಪುಟ್ ಸೈಡ್ 71 ಇದೆ. ಅಂದ್ರೆ ನಮ್ಮ ಕತೆಯ ಪ್ರಕಾರ 75 ಇರೋ ಕಡೆ ಭಾರವಾದ ರೊಟ್ಟಿ ಇದೆ ಅಂತ ಅರ್ಥ. ತುಂಬಾ ಸಿಂಪಲ್. ರೈಟರ್ನ ಗುರಿ ಒಂದೇ, ಮೊದಲು ಭಾರವಾಗಿರೋ ರೊಟ್ಟಿಯನ್ನ ತಿನ್ನೋದು. ಅಂದ್ರೆ ಯಾವ ಕಡೆ ಪ್ರೀಮಿಯಂ ಜಾಸ್ತಿ ಇದೆಯೋ ಅದನ್ನ ಕರಗಿಸೋಕೆ ಮೊದಲು ಟ್ರೈ ಮಾಡ್ತಾರೆ. ಇಲ್ಲೇ ನೋಡಿ ಆ ಮ್ಯಾಜಿಕ್. ರೈಟರ ಭಾರವಾದ ಪ್ರೀಮಿಯಂ ತಿನ್ಬೇಕು ಅಂದ್ರೆ ಮಾರ್ಕೆಟ್ ಆ ಕಡೆಯಿಂದ ದೂರ ಹೋಗ್ಬೇಕು ಅಲ್ವಾ? ಸೊ ಯಾವ ಕಡೆ ಪ್ರೀಮಿಯಂ ಭಾರ ಇದೆಯೋ ಮಾರ್ಕೆಟ್ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಾಧ್ಯತೆ ತುಂಬಾನೇ ಹೆಚ್ಚು. ಇದೇ ನೋಡಿ ಆಪ್ಷನ್ ಚೈನ್ನ ಆಳವಾದ ರಹಸ್ಯ. ಇಷ್ಟಕ್ಕೆ ಮುಗಿಲಿಲ್ಲ.
ಇದರಲ್ಲಿ ಇನ್ನೂ ಒಂದು ಅಡ್ವಾನ್ಸ್ಡ್ ಲೆವೆಲ್ ಇದೆ. ಅದನ್ನೇ ಡಾಟ್ ಟು ಡಾಟ್ ರಿವರ್ಸಲ್ ಪಾಯಿಂಟ್ ಅಂತ ಕರೆಯೋದು. ಏನಿದು ರಿವರ್ಸಲ್ ಪಾಯಿಂಟ್? ಇದು ಆ ಕೋತಿ ಒಂದು ಕಡೆ ರೊಟ್ಟಿ ತಿಂದು ಇನ್ನೊಂದು ಕಡೆ ತಿರುಗೋ ಕ್ಷಣ. ಅಂದ್ರೆ ಆಪ್ಷನ್ ಚೈನ್ನಲ್ಲಿ ಪ್ರೀಮಿಯಂಗಳ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹಗುರು ಅನ್ಸಿದ್ದ ರೊಟ್ಟಿ ಇದ್ದಕ್ಕಿದ್ದಂತೆ ಭಾರ ಆಗುತ್ತೆ. ಆ ಕ್ಷಣದಲ್ಲೇ ಮಾರ್ಕೆಟ್ ಯೂಟರ್ನ್ ಹೊಡೆಯೋ ಸಿಗ್ನಲ್ ಸಿಗುತ್ತೆ. ಇಲ್ಲಿಗೆ ಒಂದು ಕೊನೆಯ ಆದರೆ ಅತ್ಯಂತ ಪವರ್ಫುಲ್ ಪ್ರಶ್ನೆ ಬರುತ್ತೆ. ಮಾರ್ಕೆಟ್ ಎಲ್ಲಿಂದ ವಾಪಸ್ ತಿರುಗುತ್ತೆ ಅನ್ನೋ ಆ ಡಾಟ್ ಟು ಡಾಟ್ ಪಾಯಿಂಟನ್ನ ಅದು ಆಗೋಕ್ಕೂ ಮುಂಚೆ ನಿಖರವಾಗಿ ಲೆಕ್ಕ ಹಾಕೋಕೆ ಸಾಧ್ಯನಾ? ತಜ್ಞರ ಪ್ರಕಾರ ಖಂಡಿತ ಸಾಧ್ಯವಿದೆ. ಅದೇ ಈ ತಂತ್ರದ ಅಂತಿಮ ರಹಸ್ಯ. ಇದು ನಮ್ಮನ್ನು ಮತ್ತಷ್ಟು ಆಳವಾದ ವಿಶ್ಲೇಷಣೆಯತ್ತ ಕೊಂಡೊಯ್ಯುತ್ತದೆ.